ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂಥ ಸ್ವಾಗತ. ಸ್ನೇಹಿತರೆ, ಶ್ರಾವಣ ಮಾಸ ಎಂದರೆ ದೇವರ ಆರಾಧನೆಗೆ ಅತ್ಯಂತ ವಿಶೇಷವಾದಂಥ ಮಾಸ. ಅದರಲ್ಲೂ ಶ್ರಾವಣ ಮಾಸದ ಶುಕ್ರವಾರಗಳು ಮಹಾಲಕ್ಷ್ಮೀ ದೇವಿಯ ಆರಾಧನೆಗೆ ವಿಶೇಷವಾದ ದಿನಗಳೆಂದು ಭಕ್ತರು ನಂಬುತ್ತಾರೆ. ಸಾಮಾನ್ಯವಾಗಿ ಶ್ರಾವಣ ಮಾಸದ 2ನೇ ಶುಕ್ರವಾರ ಅಥವಾ ಹುಣ್ಣಿಮೆಗೆ ಮೊದಲು ಬರುವ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವ ಸಂಪ್ರದಾಯವಿದೆ. ಈ ವರ್ಷ ಆಗಸ್ಟ್ 21ರಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲಾಗಿದೆ. ಆದರೆ ಪ್ರತಿಯೊಬ್ಬ ಮಹಿಳೆಯರಿಗೂ ಒಂದೇ ದಿನ ವ್ರತ ಆಚರಿಸಲು ಸಾಧ್ಯವಾಗುವುದಿಲ್ಲ. ಕೆಲವರಿಗೆ ಮುಟ್ಟಿನ ದಿನಗಳು, ಆರೋಗ್ಯದ ಸಮಸ್ಯೆ, ಕುಟುಂಬದಲ್ಲಿ ಸೂತಕ ಅಥವಾ ಇನ್ನಿತರ ಅನಿವಾರ್ಯ ಕಾರಣಗಳಿಂದ ಆ ದಿನ ಪೂಜೆ ಮಾಡಲು ಸಾಧ್ಯವಾಗದೇ ಇರಬಹುದು. ಅಂತಹ ಸಂದರ್ಭದಲ್ಲಿ ಮುಂದಿನ ಶುಕ್ರವಾರ ವ್ರತವನ್ನು ಆಚರಿಸಬಹುದೇ ಎಂಬ ಪ್ರಶ್ನೆ ಹಲವರಲ್ಲಿ ಗೊಂದಲ ಮೂಡುತ್ತದೆ. ಈ ಹಿನ್ನೆಲೆಯಲ್ಲಿ ಆಗಸ್ಟ್ 28ರ ದಿನಾಂಕದ ಬಗ್ಗೆ ಸಾಕಷ್ಟು ಚರ್ಚೆ ಅಥವಾ ಗೊಂದಲವಿದೆ. ಏಕೆಂದರೆ ಆಗಸ್ಟ್ 28ನೇ ತಾರೀಕು ಶ್ರಾವಣ ಮಾಸದ 3ನೇ ಶುಕ್ರವಾರದ ಜೊತೆಗೆ ಹುಣ್ಣಿಮೆಯೂ ಬಂದಿದೆ. ಜೊತೆಗೆ ಚಂದ್ರಗ್ರಹಣದ ಮಾಹಿತಿಯೂ ಇರುವುದರಿಂದ ಈ ದಿನ ಲಕ್ಷ್ಮೀ ಪೂಜೆ ಮಾಡಬಹುದೇ, ವ್ರತ ಆಚರಿಸಬಹುದೇ ಎಂಬ ಅನುಮಾನ ಸಹಜ. ಆದ್ದರಿಂದ ಮೊದಲು ಹುಣ್ಣಿಮೆಯ ವಿಶೇಷತೆಯನ್ನು ತಿಳಿದುಕೊಳ್ಳೋಣ. ಹುಣ್ಣಿಮೆ ದಿನವನ್ನು ಧಾರ್ಮಿಕವಾಗಿ ಬಹಳ ಪವಿತ್ರವಾದ ದಿನವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ಮಹಾಲಕ್ಷ್ಮೀ ದೇವಿಯ ಆರಾಧನೆ, ವಿಷ್ಣು ಆರಾಧನೆ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡುವ ಸಂಪ್ರದಾಯವೂ ಇದೆ. ಆದ್ದರಿಂದ ಆಗಸ್ಟ್ 28ರಂದು ಹುಣ್ಣಿಮೆ ಇರುವುದರಿಂದ ಲಕ್ಷ್ಮೀ ಆರಾಧನೆಗೆ ಈ ದಿನ ವಿಶೇಷ ಮಹತ್ವವನ್ನು ನೀಡುತ್ತದೆ. ಇನ್ನು ಇದೇ ದಿನ ರಕ್ಷಾಬಂಧನವೂ ಇರುವುದರಿಂದ ಧಾರ್ಮಿಕವಾಗಿ ಮತ್ತೊಂದು ವಿಶೇಷತೆ ಇದೆ. ಆದರೆ ಚಂದ್ರಗ್ರಹಣದ ವಿಚಾರವೇ ಹೆಚ್ಚಿನ ಗೊಂದಲಕ್ಕೆ ಕಾರಣವಾಗಿದೆ. ಈ ಚಂದ್ರಗ್ರಹಣವು ಆಗಸ್ಟ್ 27ರ ರಾತ್ರಿ ಆರಂಭವಾಗಿ ಆಗಸ್ಟ್ 28ರ ಬೆಳಗಿನ ಜಾವದವರೆಗೆ ನಡೆಯುತ್ತದೆ. ಆದರೆ ಈ ಗ್ರಹಣ ಭಾರತದಲ್ಲಿ ಗೋಚರಿಸಲಾಗುವುದಿಲ್ಲ. ಗ್ರಹಣವು ಯಾವ ಪ್ರದೇಶದಲ್ಲಿ ಗೋಚರಿಸುತ್ತದೆ ಎಂಬುದರ ಆಧಾರದ ಮೇಲೆ ಸೂತಕವನ್ನು ಪರಿಗಣಿಸುವ ಸಂಪ್ರದಾಯವಿರುವುದರಿಂದ ಭಾರತದಲ್ಲಿ ಗ್ರಹಣ ಗೋಚರಿಸದಿದ್ದರೆ ಇಲ್ಲಿ ಸೂತಕ ಅನ್ವಯಿಸುವುದಿಲ್ಲ. ಆದ್ದರಿಂದ ಭಾರತದಲ್ಲಿರುವವರು ಕೇವಲ ಗ್ರಹಣದ ಹೆಸರು ಕೇಳಿ ಆತಂಕ ಪಡುವಂತಹ ಅಗತ್ಯವಿಲ್ಲ. ಇನ್ನು ಆಗಸ್ಟ್ 28ರಂದು ಪೂಜೆ ಮಾಡುವವರು ಸಮಯದ ಬಗ್ಗೆ ಕೂಡ ಗಮನ ಕೊಡಬೇಕು. ಹುಣ್ಣಿಮೆ ತಿಥಿಯು ಆಗಸ್ಟ್ 27ರಂದು ಬೆಳಗ್ಗೆ ಆರಂಭವಾಗಿ ಆಗಸ್ಟ್ 28ರಂದು ಬೆಳಗ್ಗೆ ಮುಕ್ತಾಯವಾಗುತ್ತದೆ. ಆದ್ದರಿಂದ ಬೆಳಗಿನ ಸಮಯದಲ್ಲಿ ಪೂಜೆ ಮಾಡುವವರಿಗೆ ಹುಣ್ಣಿಮೆ ತಿಥಿಯಲ್ಲಿಯೇ ಲಕ್ಷ್ಮೀ ಪೂಜೆ ಮಾಡುವ ಅವಕಾಶವಿರುತ್ತದೆ. ಸಾಧ್ಯವಾದರೆ ಇಲ್ಲಿ ಹೊಟ್ಟೆ ನುಸಾಯ್ತೆ ನಾತನ್ ಹೊಟ್ಟೆ ನುಸಾದೈತೆ ನಾತನ್ರಿ ಜಂತ ಆಗಿದೆ ಅಂಬಲ್ರಿ. ಅವ್ನು ಕೇಳಾನ ಫುಡ್ ಪಾಯ್ಸನ್ ಆಗಿತ್ತಂತಾನ್ರಿ. ಸಾಧ್ಯವಾದರೆ ಬೆಳಗಿನ ಶುಭ ಸಮಯದಲ್ಲಿ ಪೂಜೆ ಮಾಡುವುದು ಉತ್ತಮ. ಬೆಳಗಿನ ಸಮಯದಲ್ಲಿ ಪೂಜೆ ಮಾಡಲು ಸಾಧ್ಯವಾಗದವರು ರಾಹುಕಾಲವನ್ನು ತಪ್ಪಿಸಿ ಉಳಿದ ಅನುಕೂಲಕರ ಸಮಯದಲ್ಲಿ ಪೂಜೆ ಮಾಡಬಹುದು. ಆಗಸ್ಟ್ 28 ಶುಕ್ರವಾರದಂದು ರಾಹುಕಾಲವು ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12ವರೆಗೆ ಇರುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ಪೂಜೆ ಮಾಡುವುದನ್ನು ತಪ್ಪಿಸುವುದು ಉತ್ತಮ. ಇನ್ನು ಕೆಲವರಿಗೆ ಬೆಳಿಗ್ಗೆ ಪೂಜೆ ಮಾಡಲು ಸಾಧ್ಯವಾಗದೇ ಇರಬಹುದು. ಅಂಥವರು ಸಂಜೆ ಸಮಯದಲ್ಲಿ, ವಿಶೇಷವಾಗಿ ಗೋಧೂಳಿ ಸಮಯದಲ್ಲಿ ಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಆರಾಧಿಸಬೇಕು. ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಿದರೂ ಮನಸ್ಸಿನಲ್ಲಿ ಭಕ್ತಿ, ಶ್ರದ್ಧೆ ಮತ್ತು ನಂಬಿಕೆ ಇರಬೇಕು. ಮನೆಯಲ್ಲಿರುವ ಮಹಿಳೆಯರು ಮಾತ್ರವಲ್ಲದೆ ಕುಟುಂಬದ ಎಲ್ಲರೂ ಸೇರಿ ಲಕ್ಷ್ಮೀ ದೇವಿಯನ್ನು ಸ್ಮರಿಸಿ ಪೂಜೆ ಮಾಡುವುದರಿಂದ ಮನೆಯ ವಾತಾವರಣವು ಭಕ್ತಿಯಿಂದ ಕೂಡಿರುತ್ತದೆ. ಇನ್ನು ವರಮಹಾಲಕ್ಷ್ಮಿ ವ್ರತದ ನಂತರ ಕಳಸವನ್ನು ಯಾವಾಗ ಕದಲಿಸಬೇಕು ಎಂಬುದು ಬಹಳ ಮುಖ್ಯ. ಕೆಲವರು ಶುಕ್ರವಾರ ಸಂಜೆ ಮುತ್ತೈದೆಯರನ್ನು ಕರೆದು ಅರಿಶಿನ ಕುಂಕುಮ ನೀಡಿ ಪೂಜೆ ಮತ್ತು ಆರತಿ ಮುಗಿದ ನಂತರ ಕಳಸವನ್ನು ಕದಲಿಸುತ್ತಾರೆ. ನಿಮ್ಮ ಮನೆಯ ಸಂಪ್ರದಾಯದಲ್ಲಿ ಶುಕ್ರವಾರವೇ ವಿಸರ್ಜನೆ ಮಾಡುವ ಪದ್ಧತಿ ಇದ್ದರೆ
ಮುತ್ತೈದೆಯರ ಕಾರ್ಯಕ್ರಮ ಮುಗಿದ ನಂತರ ಸಂಪ್ರದಾಯದಂತೆ ಕಳಸವನ್ನು ಕದಲಿಸಬಹುದು. ಕೆಲವರು ಶುಕ್ರವಾರ ರಾತ್ರಿ ಕಳಸವನ್ನು ಕದಲಿಸದೆ ಮರುದಿನ ಶನಿವಾರ ಬೆಳಿಗ್ಗೆ ಪೂಜೆ ಮಾಡಿ ವಿಸರ್ಜನೆ ಮಾಡುತ್ತಾರೆ. ಈ ಪದ್ಧತಿಯು ಕೆಲವು ಮನೆಗಳಲ್ಲಿ ಇದೆ. ಶನಿವಾರ ಬೆಳಿಗ್ಗೆ ಕಳಸ ವಿಸರ್ಜನೆ ಮಾಡುವವರು ಕೂಡ ರಾಹುಕಾಲವನ್ನು ಗಮನಿಸಬೇಕು. ಶನಿವಾರ ಬೆಳಿಗ್ಗೆ 9 ಗಂಟೆಯಿಂದ 10:30ರವರೆಗೆ ರಾಹುಕಾಲ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಸಾಧ್ಯವಾದರೆ ಬೆಳಿಗ್ಗೆ 9 ಗಂಟೆಯೊಳಗೆ ಅಥವಾ ರಾಹುಕಾಲ ಮುಗಿದ ನಂತರ ತಮ್ಮ ಸಂಪ್ರದಾಯಕ್ಕೆ ಅನುಗುಣವಾಗಿ ವಿಸರ್ಜನೆ ಮಾಡಬೇಕು. ಕಳಸವನ್ನು ಕದಲಿಸುವ ಮೊದಲು ಮತ್ತೊಮ್ಮೆ ಲಕ್ಷ್ಮೀದೇವಿಗೆ ಪೂಜೆ ಮಾಡಿ ಆರತಿ ಸಲ್ಲಿಸಿ ದೇವಿಯ ಕೃಪೆಗಾಗಿ ಪ್ರಾರ್ಥನೆ ಮಾಡುವುದು ಉತ್ತಮ. ಹೀಗಾಗಿ ಸ್ನೇಹಿತರೆ, ಆಗಸ್ಟ್ 21ರಂದು ಯಾವುದಾದರೂ ಕಾರಣದಿಂದ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲು ಸಾಧ್ಯವಾಗದವರು ಆಗಸ್ಟ್ 28ರಂದು ಆಚರಿಸುವ ಬಗ್ಗೆ ಕುಟುಂಬದ ಸಂಪ್ರದಾಯವನ್ನು ಗಮನಿಸಿ. ಆಗಸ್ಟ್ 28ರಂದು ಹುಣ್ಣಿಮೆ ಇರುವುದರಿಂದ ಲಕ್ಷ್ಮೀ ಆರಾಧನೆಗೆ ವಿಶೇಷ ದಿನವಾಗಿದೆ. ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ. ಇಲ್ಲಿ ಗ್ರಹಣದ ಸೂತಕ ಅನ್ವಯಿಸುವುದಿಲ್ಲ. ಆದರೂ ವ್ರತ ಮತ್ತು ಪೂಜೆ ವಿಷಯದಲ್ಲಿ ಪ್ರತಿಯೊಂದು ಪ್ರದೇಶದ ಪಂಚಾಂಗದಲ್ಲಿ ವ್ಯತ್ಯಾಸ ಇರಬಹುದಾದ್ದರಿಂದ ನಿಮ್ಮ ಸ್ಥಳೀಯ ಪಂಚಾಂಗದ ಮಾಹಿತಿಯನ್ನು ಒಮ್ಮೆ ಪರಿಶೀಲಿಸಿ. ಮುಖ್ಯವಾಗಿ ಸ್ನೇಹಿತರೆ, ದೇವರ ಪೂಜೆ ಎಂದರೆ ಕೇವಲ ಒಂದು ನಿರ್ದಿಷ್ಟ ಸಮಯ ಅಥವಾ ವಿಧಿವಿಧಾನ ಮಾತ್ರವಲ್ಲ. ನಮ್ಮ ಮನಸ್ಸಿನ ಭಕ್ತಿ, ಶ್ರದ್ಧೆ ಮತ್ತು ನಂಬಿಕೆಗೂ ಬಹಳ ಮಹತ್ವವಿದೆ. ಮಹಾಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಸ್ಮರಿಸಿ ನಮ್ಮ ಕುಟುಂಬದ ಆರೋಗ್ಯ, ಸಂತೋಷ, ನೆಮ್ಮದಿ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸೋಣ. ಮಹಾಲಕ್ಷ್ಮೀ ದೇವಿಯ ಕೃಪೆ ಎಲ್ಲರ ಮನೆಗಳ ಮೇಲೂ ಸದಾ ಇರಲಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇದೇ ರೀತಿಯ ಶ್ರಾವಣ ಮಾಸದ ವಿಶೇಷ ಮಾಹಿತಿಗಳು, ವ್ರತಗಳು, ಪೂಜಾ ವಿಧಾನಗಳು ಮತ್ತು ಧಾರ್ಮಿಕ ಮಾಹಿತಿಗಾಗಿ ಧೃತಿ ಡಿವೋಷನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ ದೊರೆಯಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನೋ ಸುಖಿನೋ ಭವಂತು.